ನಮಸ್ಕಾರ. ವಿದ್ಯುತ್ ಅಪಘಾತಗಳ ತಡೆಗಟ್ಟುವ ಕ್ರಮಗಳು ಮತ್ತು ಅಂತಹ ಅಪಘಾತಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳು ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ವಿದ್ಯುತ್ ಆಘಾತವನ್ನು ವಿವರಿಸುವುದು, ವಿದ್ಯುತ್ ಆಘಾತದ ಪರಿಣಾಮಗಳನ್ನು ವಿವರಿಸುವುದು, ವಿಕ್ಟಿಮ್ಗೆ ಚಿಕಿತ್ಸೆ ನೀಡಲು ವಿದ್ಯುತ್ ಆಘಾತದ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ವಿವರಿಸುವುದು, ವಿದ್ಯುತ್ ಉಪಕರಣಗಳ ಬಗೆಗಿನ ಸುರಕ್ಷತಾ ಕ್ರಮಗಳನ್ನು ವಿವರಿಸುವುದು, ನೇರ ವಿದ್ಯುತ್ ತಂತಿಯಿಂದ ವ್ಯಕ್ತಿಯನ್ನು ಸಂಪರ್ಕ ಕಡಿತಗೊಳಿಸುವುದು. ವಿದ್ಯುತ್ ಆಘಾತ ಎಂದರೇನು ಎಂದು ಮೊದಲು ಅರ್ಥ ಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿಯು ವಿದ್ಯುತ್ ನೇರ ತಂತಿಯೊಂದಿಗೆ ಸಂಪರ್ಕಕ್ಕೆ ಬಂದರೆ ಮತ್ತು ಅವನು ತನ್ನನ್ನು ತಾನೇ ಇನ್ಸುಲೇಟ್ ಮಾಡದಿದ್ದರೆ ಆಗ ಅವನ ದೇಹದಲ್ಲಿ ವಿದ್ಯುತ್ ಪ್ರವಾಹವು ಹರಿಯುತ್ತದೆ. ವಿದ್ಯುತ್ ಆಘಾತದ ತೀವ್ರತೆಯು ಇದನ್ನು ಅವಲಂಬಿಸಿರುತ್ತದೆ: ದೇಹದ ಮೂಲಕ ಹಾದುಹೋಗುವ ವಿದ್ಯುತ್ನ ಮಟ್ಟ, ವಿದ್ಯುತ್ ಪ್ರವಾಹವು ಎಷ್ಟು ಸಮಯದವರೆಗೆ ದೇಹದ ಮೂಲಕ ಹಾದು ಹೋಗುತ್ತದೆ ಎಂದು. ಹೀಗೆ ವಿದ್ಯುತ್ ಅಥವಾ ಸಮಯ ಹೆಚ್ಚಾದಂತೆ ವಿದ್ಯುದಾಘಾತವು ಸಾವಿಗೆ ಕಾರಣವಾಗಬಹುದು. ಇದರ ಜೊತೆಗೆ ವಿದ್ಯುದಾಘಾತದ ತೀವ್ರತೆಯ ಮೇಲೆ ಪ್ರಭಾವ ಬೀರುವ ಇತರ ಅಂಶಗಳು: ವಿದ್ಯುದಾಘಾತವನ್ನು ಪಡೆಯುವ ವ್ಯಕ್ತಿಯ ವಯಸ್ಸು, ಸುತ್ತಮುತ್ತಲಿನ ಹವಾಮಾನ ಪರಿಸ್ಥಿತಿ, ನೆಲದ ಸ್ಥಿತಿ ಅಂದರೆ ಆರ್ದ್ರ ಅಥವಾ ಶುಷ್ಕ, ವೋಲ್ಟೇಜ್ ಮತ್ತು ವಿದ್ಯುತ್ ಮಟ್ಟ, ವಿವಿಧ ಉಪಕರಣಗಳ ನಿರೋಧಕ ಗುಣ. ಮುಂದೆ ನಾವು ವಿದ್ಯುತ್ ಆಘಾತದ ಪರಿಣಾಮಗಳನ್ನು ನೋಡೋಣ. ವಿದ್ಯುತ್ ಆಘಾತದ ಪರಿಣಾಮಗಳು ವಿಭಿನ್ನ ವಿದ್ಯುತ್ ಮೌಲ್ಯಗಳಲ್ಲಿ ಬದಲಾಗಬಹುದು. 1 ಮಿಲಿ ಆಂಪಿಯರ್ನಿಂದ 5 ಮಿಲಿ ಆಂಪಿಯರ್ ವರೆಗಿನ ವಿದ್ಯುತ್ ಪ್ರವಾಹದಿಂದ ಅಪಾಯ ಕಡಿಮೆ ಮತ್ತು ಜುಮ್ಮೆನಿಸುವಿಕೆಯ ಸಂವೇದನೆಯನ್ನು ಇದು ನೀಡುತ್ತದೆ. 10 ಮಿಲಿ ಆಂಪಿಯರ್ನಿಂದ 300 ಮಿಲಿ ಆಂಪಿಯರ್ ವರೆಗೆ ಮಧ್ಯಮ ಅಪಾಯವನ್ನು ಹೊಂದಿದೆ ಮತ್ತು ಇದು ಸ್ಥಿರವಾದ ಸ್ನಾಯು ಸಂಕೋಚನ ಮತ್ತು ಕುಕ್ಷಿಯ ಕಂಪನಕ್ಕೆ ಕಾರಣವಾಗಬಹುದು. 300 ಮಿಲಿ ಆಂಪಿಯರ್ ಮತ್ತು ಅದಕ್ಕೂ ಮೀರಿದ್ದರೆ ಹೆಚ್ಚಿನ ಅಪಾಯವಿದೆ ಮತ್ತು ಡಿಫೈಬ್ರಿಲೇಷನ್ ಮತ್ತು ಸುಟ್ಟಗಾಯಗಳಿಗೆ ಇದು ಕಾರಣವಾಗಬಹುದು. 1 ಮಿಲಿ ಆಂಪಿಯರ್ನಿಂದ 5 ಮಿಲಿ ಆಂಪಿಯರ್ ವರೆಗಿನ ಅತ್ಯಂತ ಕಡಿಮೆ ವಿದ್ಯುತ್ ಮಟ್ಟದ ವಿದ್ಯುತ್ ಆಘಾತದ ಪರಿಣಾಮವು ಕೇವಲ ಅಹಿತಕರ ಜುಮ್ಮೆನಿಸುವಿಕೆಯಾಗಿರಬಹುದು. ಆದರೆ ಈ ಆಘಾತದಿಂದ ಯಾರಾದರೂ ತಮ್ಮ ಸಮತೋಲನವನ್ನು ಕಳೆದುಕೊಂಡು ಬೀಳಬಹುದು. ಇದು ಅಪಘಾತಕ್ಕೆ ಕಾರಣವಾಗಬಹುದು. 10 ಮಿಲಿ ಆಂಪಿಯರ್ನಿಂದ 300 ಮಿಲಿ ಆಂಪಿಯರ್ ವರೆಗಿನ ಹೆಚ್ಚಿನ ವಿದ್ಯುತ್ ಮಟ್ಟದಲ್ಲಿ ಸ್ನಾಯುಗಳು ಸಂಕುಚಿತಗೊಳ್ಳಬಹುದು ಮತ್ತು ವ್ಯಕ್ತಿಯು ಸ್ವತಃ ಸಂಪರ್ಕವನ್ನು ಮುರಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವನು ಪ್ರಜ್ಞೆಯನ್ನು ಕಳೆದುಕೊಳ್ಳಬಹುದು. ಹೃದಯದ ಸ್ನಾಯುಗಳು ಕೂಡ ಸಂಕುಚಿತಗೊಳ್ಳಬಹುದು. 300 ಮಿಲಿ ಆಂಪಿಯರ್ ಮತ್ತು ಅದಕ್ಕಿಂತ ಹೆಚ್ಚಿನ ವಿದ್ಯುತ್ ಮಟ್ಟದಲ್ಲಿ ಆಘಾತವಾದ ವ್ಯಕ್ತಿಯು ಎಸೆಯಲ್ಪಟ್ಟು ತೀವ್ರ ನೋವನ್ನು ಅನುಭವಿಸಬಹುದು. ಮತ್ತು ಬಹುಶಃ ಸಂಪರ್ಕದ ಜಾಗದಲ್ಲಿ ಸುಟ್ಟ ಗಾಯವಾಗಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಮಾರಣಾಂತಿಕವಾಗಿದೆ. ವಿದ್ಯುತ್ ಆಘಾತದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಯೋಣ. ವಿದ್ಯುತ್ ಆಘಾತದ ವಿಕ್ಟಿಮ್ ಪೂರೈಕೆಯೊಂದಿಗೆ ಸಂಪರ್ಕದಲ್ಲಿದ್ದರೆ ವಿದ್ಯುತ್ ಸಂಪರ್ಕದಿಂದ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ಮರ ಅಥವಾ ರಬ್ಬರ್ನಂತಹ ಸೂಕ್ತವಾದ ವಿದ್ಯುತ್ ವಾಹಕವಲ್ಲದ ವಸ್ತುವನ್ನು ಆರಿಸಿ. ವಿದ್ಯುತ್ ಅನ್ನು ಆಫ್ ಮಾಡಿ, ನಿಮ್ಮನ್ನು ನಿರೋಧಿಸಿಕೊಳ್ಳಿ ಮತ್ತು ವ್ಯಕ್ತಿಯನ್ನು ವಿದ್ಯುತ್ ಸಂಪರ್ಕದಿಂದ ದೂರ ಮಾಡಿ. ಅಥವಾ ವಿಕ್ಟಿಮ್ನೊಂದಿಗೆ ನೇರ ಸಂಪರ್ಕವನ್ನು ತಪ್ಪಿಸಿ. ರಬ್ಬರ್ ಕೈಗವಸುಗಳು ಲಭ್ಯವಿಲ್ಲದಿದ್ದರೆ ಒಣಬಟ್ಟೆ ಅಥವಾ ಕಾಗದದಿಂದ ನಿಮ್ಮ ಕೈಗಳನ್ನು ಕಟ್ಟಿಕೊಳ್ಳಿ. ವಿದ್ಯುತ್ ಪ್ಲಗ್ನಿಂದ ಮುಖ್ಯ ಪ್ರವಾಹವನ್ನು ತೆಗೆದುಹಾಕಿ.
ಬದಲಾಗಿ ಒಣ ಮರದ ಲಾಗ್ನಂತಹ ಇನ್ಸುಲೇಟೆಡ್ ಉಪಕರಣವನ್ನು ಬಳಸಿ ವಿಕ್ಟಿಮ್ ಮತ್ತು ವಿದ್ಯುತ್ ಮೂಲದ ನಡುವಿನ ಸಂಪರ್ಕವನ್ನು ಮುರಿಯಿರಿ. ಇನ್ನೊಂದು ಪರ್ಯಾಯವೆಂದರೆ ಒಣಮರ, ರಬ್ಬರ್ ಅಥವಾ ಪ್ಲಾಸ್ಟಿಕ್ನಂತಹ ಕೆಲವು ಇನ್ಸುಲೇಟಿಂಗ್ ವಸ್ತುಗಳ ಮೇಲೆ ನಿಂತುಕೊಳ್ಳುವುದು ಅಥವಾ ನಿಮ್ಮನ್ನು ನಿರೋಧಿಸಲು ಕೈಯಲ್ಲಿರುವ ಅಥವಾ ಕೇಬಲ್, ಸಲಕರಣೆ, ಪಾಯಿಂಟ್ ಇವುಗಳನ್ನು ಬಳಸಿ ವ್ಯಕ್ತಿಯನ್ನು ವಿದ್ಯುತ್ನಿಂದ ಮುಕ್ತವಾಗಿ ತಳ್ಳುವ ಅಥವಾ ಎಳೆಯುವ ಮೂಲಕ ಸಂಪರ್ಕವನ್ನು ಮುರಿಯುವುದು. ನಿಮ್ಮ ವೈಯಕ್ತಿಕ ಸುರಕ್ಷತೆಯನ್ನು ಅತ್ಯಂತ ಆದ್ಯತೆಯೊಂದಿಗೆ ಖಚಿತಪಡಿಸಿಕೊಳ್ಳಿ. ವಿಕ್ಟಿಮ್ ಕಂಬದ ಮೇಲೆ ಅಥವಾ ಎತ್ತರದ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದರೆ ಅವನು ಬೀಳದಂತೆ ತಡೆಯಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ, ಅಥವಾ ಕನಿಷ್ಠ ಅವನ ಬೀಳುವಿಕೆ ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸುಟ್ಟ ಗಾಯವನ್ನು ಸ್ಟೆರೈಲ್ ಡ್ರೆಸ್ಸಿಂಗ್ನೊಂದಿಗೆ ಕವರ್ ಮಾಡಿ. ಅವನಿಗೆ ಸಾಧ್ಯವಾದಷ್ಟು ಬೇಗ ಚಿಕಿತ್ಸೆ ನೀಡಲು ವೈದ್ಯರ ಸಹಾಯ ಪಡೆಯಿರಿ. ವಿದ್ಯುತ್ ಆಘಾತದ ನಂತರ ವಿಕ್ಟಿಮ್ ಪ್ರಜ್ಞಾಹೀನನಾಗಿದ್ದರೆ ತಕ್ಷಣವೇ ಅವನಿಗೆ ಅಥವಾ ಆಕೆಗೆ ಪ್ರಥಮ ಚಿಕಿತ್ಸೆ ನೀಡಲು ಸಿದ್ಧರಾಗಿ. ರಕ್ಷಕರು ಪ್ರಥಮ ಚಿಕಿತ್ಸೆಯಲ್ಲಿ ಉತ್ತಮ ತರಬೇತಿ ಪಡೆದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ. ಅದರ ನಂತರ ತಕ್ಷಣ ಅವನನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ಕಳುಹಿಸಿ. ಮುಂದೆ ನಾವು ವಿದ್ಯುತ್ ಉಪಕರಣಗಳಿಗೆ ಸಂಬಂಧಿಸಿದ ಸುರಕ್ಷತಾ ಕ್ರಮಗಳನ್ನು ನೋಡೋಣ. ವಿದ್ಯುತ್ ಕಾರ್ಯಗಳನ್ನು ಕೇವಲ ಪ್ರಮಾಣೀಕೃತ ತರಬೇತಿ ಹೊಂದಿದ ವ್ಯಕ್ತಿಗಳು ಮಾತ್ರ ನಿರ್ವಹಿಸಬೇಕು. ಲೈವ್ ಸರ್ಕ್ಯೂಟ್ಗಳಲ್ಲಿ ಕೆಲಸ ಮಾಡಬೇಡಿ. ಅನಿವಾರ್ಯವಾದರೆ ರಬ್ಬರ್ ಕೈಗವಸುಗಳು, ರಬ್ಬರ್ ಮ್ಯಾಟ್ಸ್ ಇತ್ಯಾದಿಗಳನ್ನು ಬಳಸಿ. ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ ಕೆಲಸ ಮಾಡುವಾಗ ಇನ್ಸುಲೇಟೆಡ್ ಹ್ಯಾಂಡಲ್ಡ್ ಸ್ಕ್ರೂ ಡ್ರೈವರ್ಗಳು ಮತ್ತು ಪ್ಲಯರ್ಗಳನ್ನು ಬಳಸಿ. ಬೇರ್ ಕಂಡಕ್ಟರ್ಗಳನ್ನು ಮುಟ್ಟಬೇಡಿ. ಸ್ವಿಚ್ ಪ್ಯಾನಲ್ಗಳು, ಕಂಟ್ರೋಲ್ ಗೇರ್ಗಳು ಇತ್ಯಾದಿಗಳನ್ನು ನಡೆಸುವಾಗ ರಬ್ಬರ್ ಮ್ಯಾಟ್ಗಳ ಮೇಲೆ ನಿಂತುಕೊಳ್ಳಿ. ಈಗ ನಾವು ನೇರ ವಿದ್ಯುತ್ ಪೂರೈಕೆಯಿಂದ ವ್ಯಕ್ತಿಯ ಸಂಪರ್ಕವನ್ನು ಕಡಿತಗೊಳಿಸುವ ವಿಧಾನವನ್ನು ನೋಡೋಣ. ವಿದ್ಯುತ್ ಆಘಾತವನ್ನು ಪಡೆಯುವ ವ್ಯಕ್ತಿಯನ್ನು ಇಲ್ಲಿ ಅಣುಕು ವಿಕ್ಟಿಮ್ನನ್ನು ತೋರಿಸಲಾಗಿದೆ. ಈತನನ್ನು ಗಮನಿಸಿ ಪರಿಸ್ಥಿತಿಯನ್ನು ತ್ವರಿತವಾಗಿ ಅರ್ಥೈಸಿಕೊಳ್ಳಿ. ವಿದ್ಯುತ್ ಸರಬರಾಜನ್ನು ಸಂಪರ್ಕ ಕಡಿತಗೊಳಿಸುವ ಮೂಲಕ ಅಥವಾ ಇನ್ಸುಲೇಟಿಂಗ್ ವಸ್ತುಗಳಲ್ಲಿ ಒಂದನ್ನು ಬಳಸುವ ಮೂಲಕ ವಿಕ್ಟಿಮ್ ಅನ್ನು ಲೈವ್ ಉಪಕರಣದಿಂದ ಸುರಕ್ಷಿತವಾಗಿ ಹೊರತನ್ನಿ. ವಿಕ್ಟಿಮ್ ಅನ್ನು ದೈಹಿಕವಾಗಿ ಸುರಕ್ಷಿತ ಸ್ಥಳಕ್ಕೆ ಸರಿಸಿ. ವಿಕ್ಟಿಮ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ಕುತ್ತಿಗೆ, ಎದೆ ಮತ್ತು ಸೊಂಟದ ಬಟ್ಟೆಯನ್ನು ಸಡಿಲಗೊಳಿಸಿ ಮತ್ತು ವಿಕ್ಟಿಮ್ ಅನ್ನು ವಿರಾಮದ ಸ್ಥಿತಿಯಲ್ಲಿ ಇರಿಸಿ. ವಿಕ್ಟಿಮ್ನ ಸ್ವಾಭಾವಿಕ ಉಸಿರಾಟ ಮತ್ತು ಪ್ರಜ್ಞೆಯನ್ನು ಪರಿಶೀಲಿಸಿ. ಸ್ಥಿತಿಯ ಆಧಾರದ ಮೇಲೆ ತರಬೇತಿ ಪಡೆದ ರಕ್ಷಕರಿಂದ ಪ್ರಥಮ ಚಿಕಿತ್ಸೆ ಕೊಡಿಸಿ ಮತ್ತು ತಕ್ಷಣ ವಿಕ್ಟಿಮ್ ಅನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ಕಳುಹಿಸಿ. ರೋಗಿಯನ್ನು ಬೆಚ್ಚಗಾಗಿಸಿ. ವಿದ್ಯುತ್ ಸುಟ್ಟಗಾಯಗಳು ಅಥವಾ ಹಾನಿಗಳ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿ. ಸುಟ್ಟ ಜಾಗವನ್ನು ನೀರಿನಿಂದ ಸ್ವಚ್ಛಗೊಳಿಸಿ. ಸುಟ್ಟ ಪ್ರದೇಶವನ್ನು ಸ್ಟೆರೈಲ್ ಬಟ್ಟೆಯಿಂದ ಮುಚ್ಚಿ. ತೀವ್ರ ರಕ್ತಸ್ರಾವದ ಸಂದರ್ಭದಲ್ಲಿ ರೋಗಿಯನ್ನು ಮಲಗಿಸಿ ವಿಶ್ರಾಂತಿ ಪಡೆಯಲು ಬಿಡಿ. ಸಾಧ್ಯವಾದರೆ ಗಾಯಗೊಂಡ ಭಾಗವನ್ನು ದೇಹದ ಮಟ್ಟಕ್ಕಿಂತ ಮೇಲಕ್ಕೆತ್ತಿ. ರಕ್ತಸ್ರಾವವನ್ನು ನಿಲ್ಲಿಸಲು ಸಾಧ್ಯವಿದ್ದಷ್ಟೂ ಸಮಯ ಗಾಯದ ಮೇಲೆ ಒತ್ತಡವನ್ನು ಹಾಕಿರಿ. ಗಾಯದ ಮೇಲೆ ಡ್ರೆಸ್ಸಿಂಗ್ ಮಾಡಿರಿ ಮತ್ತು ಅದನ್ನು ಮೃದುವಾದ ವಸ್ತುವನ್ನು ಹೊಂದಿರುವ ಪ್ಯಾಡ್ನಿಂದ ಮುಚ್ಚಿರಿ. ರಕ್ತಸ್ರಾವವು ತೀವ್ರವಾಗಿದ್ದರೆ ಒಂದಕ್ಕಿಂತ ಹೆಚ್ಚು ಡ್ರೆಸ್ಸಿಂಗ್ ಅನ್ನು ಮಾಡಿರಿ. ಕೃತಕ ಉಸಿರಾಟದ ಸರಿಯಾದ ವಿಧಾನಗಳನ್ನು ನಿರ್ವಹಿಸಲು ಮುಂದುವರೆಯಿರಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: ವಿದ್ಯುತ್ ಆಘಾತವನ್ನು ವಿವರಿಸುವುದು,
ವಿದ್ಯುತ್ ಆಘಾತದ ಪರಿಣಾಮಗಳನ್ನು ವಿವರಿಸುವುದು, ವಿಕ್ಟಿಮ್ಗೆ ಚಿಕಿತ್ಸೆ ನೀಡಲು ವಿದ್ಯುತ್ ಆಘಾತದ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ವಿವರಿಸುವುದು, ವಿದ್ಯುತ್ ಉಪಕರಣಗಳ ಬಗೆಗಿನ ಸುರಕ್ಷತಾ ಕ್ರಮಗಳನ್ನು ವಿವರಿಸುವುದು, ನೇರ ವಿದ್ಯುತ್ ತಂತಿಯಿಂದ ವ್ಯಕ್ತಿಯ ಸಂಪರ್ಕ ಕಡಿತಗೊಳಿಸುವುದು. ಹೀಗೆ ಅದು ವಿದ್ಯುತ್ ಅಪಘಾತಗಳ ತಡೆಗಟ್ಟುವ ಕ್ರಮಗಳು ಮತ್ತು ಅಂತಹ ಅಪಘಾತಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳು ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ.